ಸ್ನೇಹಿತರೆ, ನೀವು ನೋಡ್ತೀರಾ, ಇದು ರೇಷ್ಮೆ ಹುಳ. ಇದು 3ನೇ ಜ್ವರ ಮತ್ತು 4ನೇ ಜ್ವರದ ನಂತರದಲ್ಲಿ ಹುಳ ವೇಗವಾಗಿ ಮೇಯುವಂಥದ್ದನ್ನು ನೋಡ್ತಿದ್ದೀರಿ ನೀವು. ನೋಡಿ ಇಲ್ಲಿ, ಇದು 4ನೇ ಜ್ವರ ಎದ್ದ ನಂತರ 6ನೇ ಮೇವು. ಇದು ಹೀಗೆ ಮೇಯ್ತಿರುತ್ತೆ. ಇದಕ್ಕೆ ಮೇವು ಸಿಕ್ಕಿಲ್ಲ, ಹುಡುಕಾಟ ನಡೆಸ್ತಾ ಇದೆ. ಆ್ಯಕ್ಚುಲಿ ಇವುಗಳನ್ನು ಹಿಡಿದಾಕ್ತಾ ಇದ್ದೀನಿ ಮೇವಿರೋ ಕಡೆ, ಇಲ್ಲಾಂದ್ರೆ ಹಾಗೆ ಸಪೂರ ಆಗ್ತವೆ ಇವು ಬಿಟ್ಟರೆ. ಮೇವನ್ನು ಹೇಗೆ ಆರಿಸುತ್ತಿವೆ ನೋಡಿ. ಹುಡುಕ್ತಾ ಹೋಗಿ ಮೇವನ್ನು ತಿಂತವೆ. ಕೆಲವೊಂದು ಕೆಳಗಿರುತ್ತೆ, ಹೀಗೆ ರಾಶಿಯಾಗಿ ಮೇವಿನ ಕಡೆ ಬರ್ತವೆ. ಹೀಗೆ ಹತ್ತಿಬಿಟ್ಟು ಮೇಯಕ್ಕೆ ಸ್ಟಾರ್ಟ್ ಮಾಡ್ತಿರ್ತವೆ. ನೋಡಿ, ಇಲ್ಲಿ ಮೇಯ್ತಿದೆ. ಇವತ್ತಿಗೆ 4ನೇ ಜ್ವರ ಎದ್ದು 3 ದಿನ, 5ನೇ ಮೇವು ಕಂಪ್ಲೀಟ್. ಇದು ಒಂದು ರೇಷ್ಮೆ ಬೆಳೆಯುವ ಕೊನೆಯ ಹಂತದಲ್ಲಿವೆ ಹುಳ ಗೂಡು ಕಟ್ಟುವುದಕ್ಕೆ. ಹೀಗೆ ಸುಮಾರು 8 ಹೊಟ್ಟಗಳನ್ನು ಮಾಡಿದ್ದೇವೆ. ಈ ರೀತಿ ರೇಷ್ಮೆ ಮನೆಯ ವಿಧಾನ. ಈಗ ಕೆಳಗೆ, ಅದಾದ ಮೇಲೆ ಆಮೇಲೆ ನಂತರ ಈ ಒಂದು ವಿಧಾನದಲ್ಲಿ 4 ಮತ್ತು ಈ ಕಡೆ 4 ಹೊಟ್ಟಗಳನ್ನು ಮಾಡಲಾಗಿದೆ. ಇವುಗಳಿಗೆ ಕ್ವಾಲಿಟಿ, ಈ ಥರ ಒಂದು ಕ್ವಾಲಿಟಿ ಸೊಪ್ಪು ಕೊಡಬೇಕು. ನೋಡ್ತಾ ಇದ್ದೀರಿ ಇಲ್ಲಿ ಮೇಯುವ ವಿಧಾನ. ನೋಡಿರಿ ಎಷ್ಟು ವೇಗವಾಗಿ ಮೇಯ್ತತೆ. ಖಾಲಿ ಮಾಡುತ್ತೆ, ಎಷ್ಟು ವೇಗವಾಗಿ ಖಾಲಿ ಮಾಡುತ್ತೆ ನೋಡಿ. ಇದಕ್ಕೆ ಸುಮಾರು 4ನೇ ಜ್ವರ ಎದ್ದ ಮೇಲೆ ಈ ರೀತಿ ವೇಗವಾಗಿ ಮೇಯ್ತು ಮತ್ತು ಭಾಳ ಸೊಪ್ಪು ಬೇಕಾಗುತ್ತದೆ. ಇಲ್ಲಿ ಸೊಪ್ಪಿಲ್ಲ, ಸೊಪ್ಪು ಖಾಲಿ ಆಯಿತು ಸ್ನೇಹಿತರೆ.